ಇದನ್ನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಾವು. ನಾವು ಬಂದಿದ್ದೀವಿ ಯಾವ ಊರಿದು? ಇದು ಮಂಡಾಡಿಯ ಕಂಬಳ ನೋಡೋಕ್ಕೆ. ಬನ್ನಿ ನಿಮಗೂ ತೋರಿಸ್ತೀವಿ. ಈಗ ಕಂಬಳ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಕೋಣ ನೀರಿಗೆ ಇಳೀತು. ತುಂಬಿಯ ತೋಳ ತೊಡಿಯನೆ ಅಣ್ಣಯ್ಯ ಮುಂದೆ ಹೂಡಿದರೆ ಮನಿಯೂರೇ. ತುಂಬಿಯ ತೋಳ ತೊಡಿಯನೆ ಅಣ್ಣಯ್ಯ ಮುಂದೆ ಹೂಡಿದನೆ ಮನಿಯೂರೇ. ತುಂಬಿಯ ತೋಳ ತೊಡಿಯನೆ ಅಣ್ಣಯ್ಯ ಮುಂದೆ ಹೂಡಿದನೆ ಮನಿಯೂರೇ. ಮುಂದೆ ಹೂಡಿದನೆ ಮನಿಯೂರೇ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಪರ್ಧೆಗಳು ಆರಂಭವಾಗ್ತಿದೆ, ಗಮನಿಸಿಕೊಳ್ಬೇಕು. ಪೂಜಾರಿ ನಾಗೂರು ಪೂಜಾರಿ ಸಂಜೆ ಆಗ್ತಾ ದೊಡ್ಡ ದೊಡ್ಡ ಕೋಣಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಅಗ್ರೆಸಿವ್ ಇದ್ವು. ನಾವು ಅಲ್ಲಿ ನಿಂತ್ಕೊಂಡು ನೋಡೋಕೆ ಭಯ ಆಗ್ತಾಯಿತ್ತು. ಅವ್ರು ಸಾಕಿರೋರನ್ನೇ ತಳ್ಕೊಬರ್ತಿದೆ. ಇನ್ನು ನಮಗೆಲ್ಲ ಭಯ ಆಗದೆ ಇರುತ್ತಾ. ಮಾತ್ರ ಕ್ರೇಜಿ ಇತ್ತು ಗುರು. ಇದೇನೋ ಒಂದು ರಿಚುವಲ್ ಮಾಡ್ತಿದ್ರು. ಎಲ್ಲ ಕೋಣಗಳನ್ನ ಕರ್ಕೊಂಬಂದಿದ್ಮೇಲೆ ಗದ್ದೆಗೆ, ಆ ಗದ್ದೆಯಲ್ಲಿರೋ ನೀರನ್ನ ಕೋಣಗಳ ಮೇಲೆ ಹಾಕ್ತಿದ್ರು. ಮತ್ತು ಏನೋ ನೀರು ಕುಡಿಸೋ ಥರ ಏನೋ ಮಾಡ್ತಿದ್ರು. ಅದೇನು ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಕಂಬಳ, ನಾವು ಕಂಬಳನ ಸ್ಟಾರ್ಟ್ ಆಗಿ 800,000 ವರ್ಷದ ಇತಿಹಾಸ ಇದೆ ನಮ್ಮ ಕಂಬಳಕ್ಕೆ. ನಮ್ಮ ಕಂಬಳನ ನಮ್ಮ ಕರ್ನಾಟಕದ ತುಳುನಾಡಿನ ಕಡೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಉಡುಪಿ, ಕುಂದಾಪುರ, ಕಾಸರಗೋಡು ಈ ಜಾಗಗಳಲ್ಲೆಲ್ಲ ನಾವು ನಮ್ಮ ಕಂಬಳನ ಆಚರಿಸ್ತೀವಿ. ಇದು ಕಂಬಳ ಹೇಗೆ ಸ್ಟಾರ್ಟ್ ಆಯಿತು? ಕಂಬಳ ಬಂದಿದ್ದೇನು ಒಂದು ದೈವಾಚರಣೆಯಾಗಿ ಸ್ಟಾರ್ಟ್ ಆದಂಥ ಒಂದು ಆಚರಣೆಯೇ ನಮ್ಮ ಕಂಬಳ. ದೈವಕ್ಕೆ ಒಂದು ನಮ್ಮ ಅರಿಕೆಯಾಗಿ ಸಲ್ಲಿಸುವಂತಹ ಒಂದು ಆಚರಣೆ ಸ್ಟಾರ್ಟ್ ಆಗಿದ್ದೇ ಕಂಬಳ. ಸೊ ನಾವು ಯಾಕೆ ಈ ಆಚರಣೆ ಮಾಡಬೇಕಿತ್ತು ಅಂದರೆ, ನಾವು ಬೆಳೀತಿದ್ದಂತಹ ಒಂದು ಫಸಲು ಚೆನ್ನಾಗಿ ಬರಲಿ, ನಮ್ಮ ಭೂಮಿ ಫಲವತ್ತಾಗಿರಲಿ, ಮಳೆ ಚೆನ್ನಾಗಾಗಲಿ ಅಂತ ದೈವಕ್ಕೆ ನಾವು ಪೂಜೆ ಸಲ್ಲಿಸಿ ಒಂದು ಆಚರಿಸ್ತಿದ್ದಂತಹ ಒಂದು ಆಚರಣೆಯೇ ನಮ್ಮ ಕಂಬಳ. ಸೊ ಈಗ ಕಂಬಳ ಜಸ್ಟ್ ಒಂದು ಹರಿಕೆ ಇಲ್ಲ ಆಚರಣೆ ಆಗಿ ಉಳಿದಿಲ್ಲ. ಒಂದು ಸೆಲೆಬ್ರೇಷನ್ ಆಗಿದೆ, ಒಂದು ಸ್ಪೋರ್ಟ್ಸ್ ಆಗಿದೆ, ಒಂದು ಘನತೆ ಆಗಿದೆ, ಒಂದು ಗೌರವ ಆಗಿದೆ ನಮ್ಮ ಕರ್ನಾಟಕಕ್ಕೆ. ಮಂಡಾಡಿ ಓರರ ಮನೆಯವರ ಕೊಂಡೊಯ್ದುಕೊಂಡ ಸಮಯ ಶಾಂತಿನಿವಾಸ ನೋಡಿ ಜಾರಂ ಚಕ್ರಕೋಣಗಳು ತೆಗೆದುಕೊಂಡ ಸಮಯ 10 ಬಿಂದು ಮಾಡಿ ಮಕ್ಕಿಮನೆ ಎಕ್ಸ್ಪ್ರೆಸ್ ಮಕ್ಕಿಮನೆ ಮಂಡಾಡಿ ತೆಗೆದುಕೊಂಡ ಸಮಯ 9.06. ಈ ಕೋಣಗಳು ಬಂತು. ಅದು ಹಿಡಿಯೋಕ್ಕೆ ಆಗಲಿಲ್ಲ. ಅವರು ಒಂದನ್ನು ಹಿಡ್ಕೊಂಡ್ರು, ಇನ್ನೊಂದಂತೂ ಇಷ್ಟೊಂದು ಉಪದ್ರ ಕೊಡ್ತಿತ್ತಂದರೆ ಭಯ ಆಗ್ತಿತ್ತು.
ಈ ವಿಡಿಯೋ ಕಂಪ್ಲೀಟಾಗಿ ಆಗ್ತೀನಿ ನೋಡಿ. ನಾನು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಭಯ ಆಗ್ತದೆ. ನುರಿತ ಓಟಗಾರರೆಲ್ಲ ಆ ಕಡೆ ಇದ್ದಾರೆ, ಸೆಕೆಂಡ್ ಚಾನ್ಸಿಗೆ ಬರ್ಬೋದು. ಬಹುಶಃ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್ MV ಅಡ್ವೆಂಚರ್. ಅಲ್ಲಿ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ. ಬಾಯ್.